ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ರೆಸಿಪಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡು ಗೃಹಿಣಿ ಚೈತ್ರ. ನಾನಿವತ್ತು ಎಗ್ ದೋಸೆ ಮಾಡ್ತಾಯಿದ್ದೀನಿ. ಡಯಟ್ ಮಾಡ್ತಾರಲ್ಲ ಅವರಿಗೋಸ್ಕರ ಈ ರೆಸಿಪಿ ತೊಗೊಬಂದಿದ್ದೀನಿ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬ ಸಿಂಪಲ್ ಫ್ರೆಂಡ್ಸ್. 2 ಎಗ್ ತೊಗೊಂಡಿದ್ದೀನಿ, ಹಾಗೆ ಪೆಪ್ಪರ್ ಪೌಡರ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ. ಹಾಗೆ ಅವರು ಡಯಟ್ ಮಾಡೋರಿಗೆ ಹೊಟ್ಟೆ ಫುಲ್ಫಿಲ್ ಆಗಬೇಕು. ಅಯ್ಯೋ 2 ಎಗ್ಗ ಹೊಟ್ಟೆ ತುಂಬಲ್ವಲ್ಲ ಅನ್ಕೋತಿರಲ್ಲ. ಈ ದೋಸೆಯಿಂದ ಹಾಗೆ ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನೀವೇ ನೋಡ್ತೀರಾ, ಫ್ಲಫಿ ಆಗಿರುತ್ತೆ. ಹಾಗೆ ಈ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆ ಹಸಿವು ಆಗೋದಿಲ್ಲ. ತುಂಬ ಹೊತ್ತು ಹೊಟ್ಟೆ ಫುಲ್ಫಿಲ್ ಆದಂಗೆ ಇರುತ್ತೆ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಗ್ ವೈಟ್ ತೊಗೊಂಡಿದ್ದೀನಿ. ಎಗ್ ವೈಟ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷ ನೀಟಾಗಿ ಬೀಟ್ ಮಾಡಬೇಕು. ಹೀಗೆ ಬೀಟ್ ಮಾಡೋದ್ರಿಂದ ಎಗ್ಗು ಫ್ಲಫಿ ಆಗಿರುತ್ತೆ. ಹಾಗೆ 2 ಎಗ್ ಇರೋದು 4-5 ಎಗ್ಗಷ್ಟು ಫೀಲ್ ಆಗುತ್ತೆ ನಮಗೆ ತಿಂದಾಗ. ಅಂದರೆ ಅಷ್ಟೊಂದು ತಿಂತಾಯಿದ್ದೀವ ಅನ್ನೋ ರೀತಿ ಅನಿಸುತ್ತೆ. ಅಷ್ಟು ಫುಲ್ಫಿಲ್ ಆಗುತ್ತೆ. ನೋಡಿ, ಈ ಥರ ಬೀಟ್ ಮಾಡಿಕೊಂಡು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಇಲ್ಲಿ ಯಾವುದೇ ಥರ ಸ್ಪೈಸಿ ಐಟಮ್ ನಾನು ಬಳಸ್ತಾ ಇಲ್ಲ. ಪೆಪ್ಪರ್ ಪೌಡ್ರು ಒಂದೇ. ಡಯಟ್ ರೆಸಿಪಿ ಆಗಿರೋದ್ರಿಂದ ಪೆಪ್ಪರ್ ಪೌಡ್ರು ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇಷ್ಟನ್ನೇ ಹಾಕ್ಕೊಂಡು ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು. ಎಷ್ಟು ಬೀಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. 7 ನಿಮಿಷ ಆಯಿತು. ಇವಾಗ ಎಲ್ಲೋ ಪಾರ್ಟ್ನ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ 1-2 ನಿಮಿಷ ಲಾಸ್ಟ್ ಅಷ್ಟೇ. ಎಲ್ಲೋ ಪಾರ್ಟ್ ಹಾಕಿದ ಮೇಲೆ ಜಾಸ್ತಿ ಬೀಟ್ ಮಾಡಬಾರ್ದು. 1 ನಿಮಿಷ 2 ನಿಮಿಷ ಬೀಟ್ ಮಾಡಿದರೆ ಸಾಕು. ಓಕೆ, ಈಗಾಗಿದೆ. ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಸಣ್ಣ ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಕಾದ ಮೇಲೆ ಇವಾಗ ಪ್ಯಾನ್ಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಡಯಟ್ ಮಾಡೋರು ಆದಷ್ಟು ಕೊಬ್ಬರಿ ಎಣ್ಣೆನ ಬಳಸಬೇಕು. ಮಾಮೂಲಿ ಎಣ್ಣೆನ ಯೂಸ್ ಮಾಡಬಾರ್ದು. ಕ್ಯಾಲೋರೀಸ್ ಬರ್ನ್ ಆಗಬೇಕು ಅಂದರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕು. ಡಯಟ್ ರೆಸಿಪಿ ಆದ್ದರಿಂದ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾರ್ಮಲಾಗಿ ನೀವು ಮಾಮೂಲಿ ಒಳ್ಳೆಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳೋದಿದ್ರು ಮಾಡ್ಕೋಬೋದು, ಆಪ್ಷನಲ್ಲು. ಇವಾಗ ನಾವು ಬೀಟ್ ಮಾಡ್ಕೊಂಡಂತಹ ಎಗ್ ಮಿಶ್ರಣನ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ 1-2 ಸೆಕೆಂಡ್ ಬಿಟ್ಟು ಪ್ಯಾನ್ನ ಹೀಗೆ ರೌಂಡು ತಿರುಗಿಸೋಣ. ಅಂದರೆ ಎಲ್ಲ ಕಡೆನೂ ಹೋಗಿ ಹರಡಲಿ ಅಂತ ರೌಂಡಿಗೆ ತಿರ್ಸಿದ್ರೆ ಹೀಗೆ ಹರಡತ್ತೆ. ನೋಡಿ, ದೊಡ್ಡದಾಯಿತು. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಡೋಣ. ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ. ಪ್ಯಾನಿಂದ ಅದೇ ಬಿಟ್ಕೋತಾ ಇದೆ. ನೋಡಿ, ಸೈಡ್ ಎಡ್ಜಸ್ ನೋಡಿ ಅದೇ ಬಿಟ್ಕೊಂಡಿದೆ. ಇವಾಗ ನಿಧಾನಕ್ಕೆ ಟರ್ನ್ ಮಾಡೋಣ. ಓಕೆ, ಟರ್ನ್ ಆಗಿದೆ. ಒಂದು ಸೈಡ್ ನೀಟಾಗಿ ಬೆಂದಿದೆ. ಈಗ ಆ ಕಡೆನೂ ನೀಟಾಗಿ ಬೇಯಲಿ ಅಂತ ಟರ್ನ್ ಮಾಡ್ಕೊಂಡಿದ್ದೀನಿ. ಓಕೆ, ಇದನ್ನು ಒಂದು ನಿಮಿಷ ಬೇಯಿಸ್ಕೊಂಡು ಈಗ ಮಡಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಗೊತ್ತಾಗ್ತಿದೆ ಎಷ್ಟು ದಪ್ಪ ಲೇಯರ್ ಬಂದಿದೆ ಅಂತ. ಎಷ್ಟು ದಪ್ಪನಾದ ಲೇಯರ್ ಬಂದಿದೆ ನೋಡಿ. ಒಂದು ತಿಂದರೆ ಸಾಕು ಫ್ರೆಂಡ್ಸ್, ಹೊಟ್ಟೆ ಫುಲ್ ಫಿಲ್ ಆಗಿಬಿಡುತ್ತೆ. ಮಧ್ಯಾಹ್ನದವರೆಗೂ ಬ್ರೇಕ್ಫಾಸ್ಟ್ ಇದು. ಮಧ್ಯಾಹ್ನದವರೆಗೂ ಫ್ರೀ ಆಗಿರ್ಬೋದು. ಯಾವುದೇ ಥರ ಹೊಟ್ಟೆ ಹಸಿವು ಇರೋದಿಲ್ಲ. ನಮ್ಮ ಡಯಟಿನ ಎಗ್ ದೋಸೆ ಸವಿಯಲು ಸಿದ್ಧ. ಇದನ್ನು ಇವಾಗ ಹಾಗೆ ತಿನ್ಬೋದು. ಯಾವುದೇ ಥರ ಸಾಸ್ ಆಗಲಿ ಅಥವಾ ಚಟ್ನಿ ಆಗಲಿ ಏನು ಯೂಸ್ ಮಾಡೋದು ಬೇಡ. ಡೈರೆಕ್ಟ್ ಹೀಗೆ ತಿನ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಎಗ್ ಮಾಡೋರು ಹೊಸ ರೆಸಿಪಿ ನೋಡ್ತಾ ಇರ್ತಾರೆ, ಏನಾದರೂ ಸಿಗುತ್ತಾ ಅಂತ. ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ. ಬೇಗ ಮಾಡ್ಬೋದು. ಹಾಗೆ ಹೊಟ್ಟೆನೂ ಫಿಲ್ ಆಗುತ್ತೆ. ನೋಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್.